ಇವತ್ತು ನಿಮಗೆ ದೈಹಿಕ ಶಿಕ್ಷಣದಲ್ಲಿ ಕಾರ್ಯವಿಭಾಗಕ್ಕೆ ಸಂಬಂಧಿಸಿದಂತೆ ನಾವು ಸಾಮಾಜಿಕ ಆರೋಗ್ಯ ಅನ್ನೋ ಅಧ್ಯಯನವನ್ನು ವಿಷಯವನ್ನು ಅಭ್ಯಾಸ ಮಾಡೋಣ. ಅತಿ ಮುಖ್ಯವಾಗಿ ಎಲ್ಲರೂ ಒಂದು ಸಣ್ಣ ಚಟುವಟಿಕೆ ಮಾಡಿರಿ. ಪ್ರೀತಿ ಹೇಳಿ ಜೈದಕ್ಕೆ ಓಕೆ. ಬೇರೆ ಬೇರೆ ಸಾಲದ ಆರಾಮಿದ್ದೀರಿ. ವಿಷಯನ ಸಂಗ್ರಹಣೆ ಮಾಡಿ. ಈಗ ಸಾಮಾಜಿಕ ಆರೋಗ್ಯ. ಆರೋಗ್ಯ ಅಂದ್ರೆ ಆರೋಗ್ಯ ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಯಾರಿಗೇನು ವಿಷಯ ಇದು ಗೊತ್ತಾಗುತ್ತೋ ಅಂತ ಚರ್ಚೆ ಮಾಡೋದು. ಆರೋಗ್ಯ ಅಂದ್ರೆ ದೈಹಿಕವಾಗಿ ಸದೃಢವಾಗಿರ್ಬೋದು. ದೈಹಿಕವನ್ನು ಬಳಸಿ ಮಾನಸಿಕವನ್ನು ಹೇಳ. ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರುವಂತಹ ವ್ಯಕ್ತಿ ಆರೋಗ್ಯವಾಗಿದ್ದಾನೆ. ದೈಹಿಕವಾಗಿ ಸದೃಢವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ವ್ಯಾಯಾಮ ಮಾಡಬೇಕು, ಕೆಲಸ ಮಾಡಬೇಕು, ಯೋಗಾಸನ, ಧ್ಯಾನ, ಪ್ರಾಣಾಯಾಮ, ಇನ್ನು ಹಲವಾರು ದೇಹಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ ಏರೋಬಿಕ್ಸ್ ಆಗಿರ್ಬೋದು, ಸೈಕ್ಲಿಂಗ್ ಮತ್ತು ಈಜು ಮಾಡುವುದಂಥದ್ದಾಗಲಿ, ಮರ ಹತ್ತೋದು, ಇದು ಒಂದು ಎಕ್ಸರ್ಸೈಸ್. ನಿಮಗೆ ಪನಿಷ್ಮೆಂಟ್ ಅಂತ ಕಪ್ಪೆ ಓಟ ಆಡಿಸ್ತೀನಲ್ಲ, ಕಪ್ಪೆ ಓಟ, ಅದು ಎಕ್ಸರ್ಸೈಸ್. ಇದು ದೈಹಿಕ. ಆರೋಗ್ಯ ಅಂತಿದ್ದಂಗೆ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಆಟಗಳು, ಏನು ಆಟ ಆಡುವಂಥದ್ದಾಗಲಿ, ಧ್ಯಾನ ಯೋಗಾಸನ ಮಾಡುವಂಥದ್ದಾಗಲಿ. ನಿಮಗೆ ಈಗ ಒಂದು ಕೆರೆ ಸಿಕ್ಕರು ಈಜೋಡಕ್ಕೆ ಹೋಗ್ತೀರಾ, ಖುಷಿ ಆಗುತ್ತೆ ಇಲ್ಲ? ಆಗುತ್ತಿಲ್ಲ. ತುಂಬಾನೇ ಖುಷಿ ಪಟ್ಬಿಡ್ತಾರೆ ನೀರಿಗೆ ಹೋಗ್ತಿದ್ದಂಗೆ. ಈಗ ಸೈಕಲ್ ರೇಸ್ ಅಂತ ಬಿಟ್ಟರೆ ಸುಮ್ಮನೆ ಇರ್ತೀರಾ? ಸೈಕಲ್ ತಗೊಂಡು ಹೋಗ್ತೀರಾ ನೋಡಿ. ವ್ಯಾಯಾಮದ ಜೊತೆಗೆ ಮನಸ್ಸಿಗೆ ಖುಷಿನೂ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇವೆರಡೂ ಕೂಡುತ್ತಲ್ಲ, ಅದು ಆರೋಗ್ಯ. ದೇಹಕ್ಕೆ ಎಕ್ಸರ್ಸೈಸ್ ಆಗಿರ್ಬೇಕು, ಮತ್ತೆ ಮನಸ್ಸಿಗೆ ಸಂತೋಷನೂ ಕೊಡಬೇಕು. ಜೊತೆಗೆ ಈಗ ಆರೋಗ್ಯ ಅಂತ ಇರುವಂಥ ವ್ಯಕ್ತಿ ಯಾವಾಗ ಫಿಟ್ ಆಗ್ತಾನೆ, ದೇಹ ಯಾವಾಗ ಫಿಟ್ ಆಗುತ್ತಾ ಆಟೋಮೆಟಿಕಲಿ ನಮಗೆ ಬರುವಂತಹ ರೋಗಗಳು ನಮ್ಮ ನೋಡ್ಕೊಂಡು ದೂರ ಸರಿತಾವೆ. ಇದು ಆರೋಗ್ಯ. ಆರೋಗ್ಯ ದೇಹವನ್ನ ಮತ್ತು ಮನಸ್ಸನ್ನ ಯಾವಾಗ ಸದೃಢವಾಗಿ ಇಟ್ಕೊಂಡಿರ್ತಾನೋ ಆ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯಾಕಂದ್ರೆ ಅವನಿಗೆ ಯಾವುದೇ ತರನಾಗಿ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಎಂಥ ಕಾಯಿಲೆ ಆದರೂ ಅಟ್ಯಾಕ್ ಆಗಲ್ಲ. ಯಾಕಂದ್ರೆ ಅವನು ದಿನ ಬೆಳಕಾದ್ರೂ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಬೆವರಿಳಿಸಿರ್ತಾನೆ, ಒಳ್ಳೆ ಊಟ ಮಾಡ್ತಾನೆ. ಅದು ಇಂಪಾರ್ಟೆಂಟು. ಒಳ್ಳೆ ಊಟವನ್ನು ಸೇವಿಸ್ತಿರ್ತಾನೆ. ಹಸಿ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲು ಆಗಿರ್ಬೋದು, ಅದನ್ನೆಲ್ಲ ಮಾಡ್ತಿರ್ತಾನಲ್ವಾ. ಹಾಗಾಗಿ ಅವನು ಆಟೋಮೆಟಿಕಲಿ ಆರೋಗ್ಯ ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ? ಇರುತ್ತಿಲ್ಲ ಗೊತ್ತಾನೆ. ಎಕ್ಸಾಂಪಲ್ ಪುಟ, ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಜ್ಜ ಮುತ್ತಾಜರೆಲ್ಲ ಏನು ಮಾಡ್ತಾ ಇದ್ರು ಅಂದ್ರೆ, ಹೊಲಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರು? ನಡ್ಕೊಂಡು ಹೋಗ್ತಾ ಇದ್ರು ಅಲ್ವಾ? ನಿಮ್ಮ ಮನೆಗಳಿಗೆ ನೀರು ಬರ್ಬೇಕಂದ್ರೆ ಬಾವಿಯಿಂದ ಅಗಸ ಎತ್ಕೊಂಡು ತರ್ತಾ ಇದ್ರು ಕೆರೆಗೆ. ಸುಮಾರು ದಿನದಿಂದ ಕೆರೆ ಮೇಲೆ ತಲೆ ಇಟ್ಕೊಂಡು ಹೊಡ್ಕೊಂಡ್ಬಂದು ಆರಾಮ ಹೊಡ್ಕೊಂಡ್ ಬರ್ತಾ ಇದ್ರು. ಅವ್ರು ಏನಾಗ್ತಿದ್ರು ರೀ? ದೇಹಕ್ಕೆ ಭಾರ ಆಗಿರೋದು, ಕಾಲಿಗೆ ನಡಿಗೆ ಆಗಿರೋದು, ಬೆವರು ಆಗ್ತಿರೋದು, ಬಂದ್ಬಿಟ್ಟು ಮನೆ ಕುಂತ್ಕೊಂಡು ತಂಪ ಒಂದು ಲೋಟ ನೀರಿಗೆ ಕುಡ್ಕೊಂಡು ಚಂದ. ಅಂದರೆ ಒಂದು ಕೊಡ ನೀರು ತರಕ್ಕೋಸ್ಕರ ಸುಮಾರು ದೂರ ಹೋಗಿ ನಡ್ಕೊಂಬಂದು ಅಲ್ವಾ ಅವರು ನಮ್ಮ ಆರೋಗ್ಯ ಕಾಪಾಡ್ತಾ ಇದ್ರು. ಇವತ್ತೇನಾಗ್ತಾ ಇದೆ? ಮಾತೆತ್ತಿದ್ರೆ ಮನೆ ಒಂದೊಂದಲ್ಲಿ ಫಿಲ್ಟರ್ ನೀರೇ ಬೇಕು, 2 ವೀಲರು, ಕಾರು, ಬೈಕು. ಓಲೆ ಹೊಲ್ಕೋಗಿ ಸ್ವಲ್ಪ ಹುಲ್ಲು ತಗೊಂಡ್ರೆ ಬೈಕ್ ತಗೊಂಡೋಗಿ ಇಲ್ಲಿ ಕಟ್ಕೊಂಡ್ಬರ್ತೀವಿ. ಅಷ್ಟು ನಾವು ಸೋಮಾರಿಗಳಾಗಿದ್ದೀವಿ. ಮೈಯನ್ನು ಬಗ್ಸಿ ಕೆಲಸ ಮಾಡೋಕೆ ನಾವು ತಯಾರಿದ್ದೀವಿ. ಈಗ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಕೆಲಸ ಮಾಡೋದು ಅಂತಂದರೆ ಇಬ್ಬರು ಯಾರೋ ಮಾಡ್ತಿರ್ತಾರೆ, ಇಬ್ಬರು ಯಾರೋ ಅಡ್ಡಾಡ್ತಿರ್ತಾರೆ, ಇನ್ನೊಂದು ಯಾರೋ ಇಲ್ಲಿ ಕುಂತಿರ್ತಾರೆ. ಒಳ್ಳೆ ಅಭ್ಯಾಸಗಳಲ್ಲ ಇವು. ದೇಹವನ್ನು ದಂಡಿಸಿ ಕೇವಲ ನಿಮಗೆ ನಿಮ್ಮ ಶಿಕ್ಷಣದಲ್ಲಿ ಕೆಲಸ, ಇದು SUP ಅಂತ ಬರುತ್ತೆ, ವೃತ್ತಿ ಶಿಕ್ಷಣ ಇರೋದೇ ನಿಮ್ಮ ಆ ಉದ್ದೇಶಕ್ಕೆ. ಮಕ್ಕಳಿಗೆ ಕಲಿಕೆಯನ್ನು ಕಲಿಸ್ಬೇಕು. ಅಂದರೆ ತೋಟಿಗೆ ನಿಮಗೆ ಪಾರ್ಕಿಗೆ ಬಿಡ್ತೀವಲ್ವ, ಕೆಲಸ ಮಾಡೋಕ್ಕೆ ಕೊಡ್ತೀವಲ್ವ, ಕಲಿಕೆ ಅದು ಒಂಥರ. ನಿಮಗೆ ದಂಡ ಅಂತ ಅಲ್ಲ, ಅದು ಕಲೀಲಿ,
ಈಗ ಬೆವರು ಸ್ವಲ್ಪ ಬಿಸಿಲು ಕೆಲಸ ಮಾಡಿದ್ರೆ ಬೆವರು ಇಳಿತತೆ, ಆ ಬೆವರಿನ ಮಹತ್ವ ಗೊತ್ತಿಲ್ಲ, ಕೆಲಸದ ಮಹತ್ವ ಗೊತ್ತಾಗಲಿ ಅಂತೇಳಿ ಮಾಡ್ತೀವಿ. ಹೀಗೆ ಕೇವಲ ನಾವು ಊಟ ಮಾಡ್ಕೊಂಡು ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ತಿದ್ದಂಗೆ ನಮ್ಮ ಆರೋಗ್ಯ ಬರೋದಿಲ್ಲ. ಅದ್ರ ಜೊತೆಯಾಗಿ ನಾವು ಉತ್ತಮವಾಗಿ ಕೆಲಸನೂ ಸಹ ಮಾಡೋಕ್ಕಾಗುತ್ತೆ. ಕೆಲಸ ಮಾಡ್ತಾ ಇದ್ರೆ ಆಟೋಮೆಟಿಕಲಿ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನಮಗೆ ತಗುಲುವಂತಹ ರೋಗ ರುಜಿನಗಳೆಲ್ಲವೂ ದೂರ ಆಗ್ತವೆ. ನಮ್ಮ ನೋಡ್ಕೊಂಡೆ ಹತ್ರ ಬರಲ್ಲ. ಯಾಕಂದ್ರೆ ನೀವು ಫಿಟ್ ಇದ್ದಾನಪ್ಪ, ನೀವು ಯಾಕೆ ಸೊಳ್ಳೆ ತಿಗಣಿ ಕಟ್ಟಿದ್ರೆ ಏನು ನಾಟಲ್ಲ, ಹಾಗಾಗಿ ಏನು ನನ್ನ ಅವ್ರ ಹತ್ರ ಹೋಗೋದೇ ಬೇಡ ಅಂತೇಳಿ ಹಿಂಗೆ ಸರ್ಕೊಂಡ್ಬಿಡ್ತಾರೆ, ಬರೋದೇ ಅರ್ಥಾಯ್ತಾ? ಈ ಥರನಾಗಿ ಕೇವಲ ನಾನು ಅಷ್ಟೇ. ಇದು ಹೆಂಗೆ ಗೊತ್ತಾ, ಆರೋಗ್ಯ ಅಂತ ಕೇವಲ ನಂದಷ್ಟೇ ಅಲ್ಲ. ನಾನಿಲ್ಲಿದ್ದೀನಿ ಅಂದಮೇಲೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಮನೆಯ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಸುತ್ತಮುತ್ತಲಿನ ಆರೋಗ್ಯ ಚೆನ್ನಾಗಿದೆ, ನೆಕ್ಸ್ಟು ನಿಮ್ಮ ಊರು ಚೆಂದ ಇರೋದು. ಹೀಗೆ ನನ್ನಿಂದ ಶುರುವಾಗಿರುವಂಥ ಕೆಲಸ ಮನೆ, ಕುಟುಂಬ, ಅಕ್ಕಪಕ್ಕದವರು, ಊರು, ತಾಲೂಕು, ಜಿಲ್ಲೆ ಹೀಗೆ ವ್ಯಾಪಿಸ್ತಾ ಹೋಗ್ತಿರ್ಬೋದು. ಆ ಒಂದು ನೇಚರ್ ಎಕ್ಸಾಂಪಲ್ ಕೇವಲ ನಿಮ್ಮ ಊರಿದೆ ಕಾಣಲ್ಲ. ಯಾವ ನನ್ನಿಂದ ಶುರುವಾಗಿದ್ದು ನಮ್ಮದು ತಂದೆ ತಾಯಿ, ಮನೆ, ಕುಟುಂಬ, ಪರಿಸರ, ಅಕ್ಕಪಕ್ಕದವರು, ಊರು ಚಂದ ಇತ್ತು ಅಂತಂದರೆ, ಸ್ವಚ್ಛವಾಗಿತ್ತು ಅಂತಂದರೆ, ಆರೋಗ್ಯ ಕೂಡಿತ್ತು ಅಂತಂದರೆ ಅದನ್ನ ನಾವು ಸಾಮಾಜಿಕ ಆರೋಗ್ಯ. ನಮ್ಮ ಊರು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡಿರುವಂಥದ್ದು, ಹೋಗ್ತಾರೆ. ಆ ಸಮಾಜದಲ್ಲಿ ಕಂಡು ಬರುವಂಥವ್ರು ನಾವೆಲ್ಲರೂ ಬರ್ತೀವಿ. ನಾನು, ನೀನು, ಅಕ್ಕಪಕ್ಕದ ಎಲ್ಲರೂ ಬರ್ತೀವಿ. ಸಮಾಜನೂ ಬರುತ್ತೆ, ಪರಿಸರ ಎಲ್ಲದೂ ಬಂದ್ಬಿಡುತ್ತೆ ನಮ್ಮ ಸಮಾಜದಲ್ಲಿ. ಆ ಸಮಾಜದಲ್ಲಿರುವಂಥ ನಾವುಗಳು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೇ ಆಗಿದ್ದರೆ ನಾವು ಸಮಾಜವನ್ನು, ಸಮುದಾಯವನ್ನು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ. ಅಂದರೆ ಒಂದು ವ್ಯಾಖ್ಯಾನ ಇದೆ. ಒಬ್ಬ ವ್ಯಾಖ್ಯಾನಕಾರ ಏನು ಹೇಳ್ತಾರಪ್ಪ ಅಂದರೆ, ಡಾಕ್ಟರ್ ವಿನ್ಸ್ಲೋ ಅಂತೇಳಿ ಒಬ್ಬರು ವ್ಯಾಖ್ಯಾನ ಹೇಳ್ತಾರೆ. ಸಮಾಜದ ಸುಸಂಘಟಿತ ಪ್ರಯತ್ನಗಳಿಂದ ಅಂದರೆ ಕೇವಲ ನಾನು ಒಬ್ಬನೇ ಅಲ್ಲ, ನನ್ನಿಂದ 10 ಮಕ್ಕಳು ಅಥವಾ ನನ್ನ ಫ್ಯಾಮಿಲಿ, ನನ್ನ ಸ್ಟೂಡೆಂಟ್ಸ್, ಒಂದು ಸಂಘ ಸಂಸ್ಥೆ ಇದೆ. ಆ ಸಂಘ ಸಂಸ್ಥೆಯ ಒಂದು ಒಳ್ಳೆಯ ಪ್ರಯತ್ನದಿಂದ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ನಾವೆಲ್ಲರೂ ಶಪಥ ಮಾಡಿವಿ. ನಾವು ನಮ್ಮ ಮನೆಗಳನ್ನು ಅಂದ ಚಂದ ಇಟ್ಕೊಂತೀವಿ. ಮನೆ ಚರಂಡಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಏನು ವೇಸ್ಟ್ ಆಗಲಿದ್ದಂಗೆ, ಎಲ್ಲೆಂದಲ್ಲಿ ಇರಲಿದ್ದಂಗೆ ಸ್ವಚ್ಛಾಗಿ ಇಟ್ಕೊಳ್ತೀವಿ. ನಮ್ಮ ಆಸ್ಪಾಸಿನ ಮರ ಗಿಡಗಳನ್ನು ಬೆಳೆಸ್ತೀವಿ. ಎಲ್ಲಿ ಬೇಕಲ್ಲಿ ನೀರು ನಿಂತಿರುತ್ತೆ ಅದನ್ನ ನೀರು ನಿಲ್ಲದಂಗೆ ವ್ಯವಸ್ಥೆ ಮಾಡ್ತೀವಿ. ಇದೆಲ್ಲ ಒಂದು ಪ್ಲಾನಿಂಗ್ ಇದೆ. ನಮ್ಮ ಆಸ್ಪಾಸ ಒಟ್ಟು ಚಂದ ಕಾಣ್ಬೋದು. ಆ ಪ್ಲಾನಿಂಗ್ ನಾವೆಲ್ಲ ಶಾಲೆಯ ಮಕ್ಕಳು ಒಂದು ಪ್ರಯತ್ನದಿಂದ ನಮ್ಮ ಮನೆಗಳಲ್ಲಿ ಮಾಡ್ತೀವಿ. ನಾವು ಒಂದು ಉತ್ತಮ ಪರಿಸರ ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ, ಅಂದರೆ ನಮ್ಮ ಏರಿಯಾಕ್ಕೆ ಯಾವ ರೋಗ ರುಜಿನಗಳು ಬರಬಾರ್ದಪ್ಪ. ಸೊಳ್ಳೆ, ತಿಗಣೆ, ಉಳಿದ ಏನು ಹರಡುತ್ತಾ ಅದೆಲ್ಲ ಹರಡದಂತೆ ಅಂತಹ ರೋಗಗಳನ್ನು ನಾವು ಪ್ರತಿಬಂಧಿಸಿ ಉತ್ತಮ ಚಿಕಿತ್ಸೆ, ಆರೋಗ್ಯವನ್ನು, ವೈದ್ಯಕೀಯ ಮತ್ತು ಶುಶ್ರೂಷೆಯನ್ನು ಮಾಡಿ ನಾವೆಲ್ಲ ಸೇರ್ಕೊಂಡು ಒಂದು ಯಾವ್ದಾದ್ರು ಊರಿಗೆ ಹೋಗಿ ಅಥವಾ ನಮ್ಮ ಅಕ್ಕಪಕ್ಕದವ್ರು ಇನ್ನೊಂದು ಕೇರಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದ್ದೆ ಆದರೆ ಆಟೋಮೆಟಿಕಲಿ ನಮ್ಮನ್ನು ನೋಡಿಬಿಟ್ಟು ಆ ಪಕ್ಕದ ಓಣಿಯವರು, ಪಕ್ಕದ ಊರವರು ಅದೇ ಮಾಡ್ತಾರೆ, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಇಂಥ ಒಂದು ಪ್ರಯತ್ನವೇ ಸಾಮಾಜಿಕ ಆರೋಗ್ಯ ಅಂತ ಒಬ್ಬ ಇನ್ನೊಬ್ಬನೇನು ಹೇಳ್ತಾರೆ, ಒಂದು ಜ್ಞಾನ ಸಂಕಲನ ಅಂತಂದರೆ ಬುದ್ಧಿವಂತರಿದ್ದಾರೆ. ಒಂದು 10 ಜನ ಇದ್ದೀರಾ ಊರಲ್ಲಿ, ಒಂದು ಟೀಮ್ ನಿಮ್ಮದು. ಅವರೆಲ್ಲರೂ ಬುದ್ಧಿವಂತರು, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಎಲ್ಲರೂ ಒಳ್ಳೆಯ ಒಂದು ಜ್ಞಾನವನ್ನು ಆಗಿರೋದ್ರಿಂದ ಜ್ಞಾನ ಸಂಕಲನ ಅಂತ ಹೇಳ್ತೀವಿ. ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಅಂದರೆ ಅವರು ಒಳ್ಳೆಯ ಕಾರ್ಯ ಮಾಡೋದಕ್ಕೇನು ಸಪೋರ್ಟ್ ಮಾಡ್ತೀವಲ್ಲ, ಆ ಸಪೋರ್ಟ್ ಮಾಡುವಂತಹ ಒಂದು ಉದ್ದೇಶ ಏನಿದೆ ಅದೇ ಸಾಮಾಜಿಕ ಆರೋಗ್ಯ. ಆಮೇಲೆ ಇನ್ನೊಂದು ಹೇಳೋದಾದರೆ, ಸಮಾಜವನ್ನು ಸಾಂಸರ್ಗಿಕ ಮತ್ತು ಉಳಿದ ರೋಗಗಳಿಂದ ಸಂರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡಲು ಮತ್ತು ಉತ್ತಮಗೊಳಿಸಲು ಆಹಾರದ ಕಲಬೆರಕೆ, ನೀರಿನ ಮಲಿನತೆ, ಹವೆಯ ದೋಷ ಇವುಗಳನ್ನು ತಡೆಗಟ್ಟಿ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರನ್ನ ಇರುವಂತೆ ಮಾಡುವಂತಹ
ಸುಸಂಘಟಿತ ಪ್ರಯತ್ನಕ್ಕೆ ಸಾಮರ್ಥ್ಯ ಆಗೋದು ಅಂತ ಕಲಿತು. ಅಂದ್ರೆ ಇಲ್ಲಿ ಕೇವಲ ಆರೋಗ್ಯ ಅಷ್ಟ ಕೇವಲ ನಾವು ನೀವು ಮಾಡೋದಲ್ಲ, ಎಲ್ಲ ಜ್ಞಾನ ಸಂಕುಲ ಅಂದ್ರೆ ನೀವುಗಳು ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ಮ ಶಾಲೆಯ ನಿಮ್ಮೂರಲ್ಲಿರುವಂತಹ ನೌಕರರಾಗಿರ್ಬೋದು, ಒಟ್ಟು ವಿದ್ಯೆಯನ್ನು ಕಲಿತಂತಹ ಎಲ್ಲ ಮಾಡೋದು. ಏನ್ ಮಾಡ್ಬೇಕು ಫಸ್ಟು? ಹಾಗಾದ್ರೆ ನಮ್ಮ ಸಮಾಜ ಆರೋಗ್ಯವಾಗಿರ್ಬೇಕು, ನಮ್ಮ ಸುತ್ತಮುತ್ತ ಆರೋಗ್ಯ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ನಾವೆಲ್ಲ ಏನ್ ಮಾಡ್ಬೇಕು? ಹಾಗಾದ್ರೆ ಒಟ್ಟು ಮೊದಲ ಬಾರಿಗೆ ನಿಮ್ಮ ಮನೆಯಲ್ಲಿ ಬಳಸುವಂತಹ ತರಕಾರಿಗಳನ್ನ ಕೆಡದಂತೆ ಸಂರಕ್ಷಿಸಿ. ಏನ್ ಮಾಡ್ಬೇಕು? ಫ್ರಿಡ್ಜ್ ಇತ್ತೀಚೆಗೆ ಬಂದಿದೆ, ಮೊದ್ಲೆಲ್ಲ ಫ್ರಿಡ್ಜ್ ಇರಲಿಲ್ಲ, ಏನಿಲ್ಲ, ಕ್ಲೀನಾಗಿ ತಂದಂತಹ ತರಕಾರಿಯನ್ನ ನೀರಲ್ಲಿ ತೊಳೆದು ಕ್ಲೀನಾಗಿ ಒರೆಸಿಟ್ರೆ ಬೇಗ ಕೆಡಲ್ಲ. ಒಂದು ವೇಳೆ ಕೆಟ್ಟೋಗಿರುವಂತಹ ತರಕಾರಿಗಳನ್ನ ತಗೊಂಡೋಗಿ ನಿಮ್ಮ ಮನೆ ಮೂಲೆಗೆ ಒಂದು ಡಬ್ಬದಾಗ ಹಾಕಿಡಬೇಡಿ, ತಗೊಂಡೋಗಿ ದೂರದಲ್ಲಿರುವಂತಹ ಒಂದು ನಿಮ್ಮ ತಿಪ್ಪೆಗಳು ಏನೋ ಅಂತಿರಲ್ಲ ತಗೊಂಡೋಗಿ ಹಾಕ. ಸುತ್ತಮುತ್ತ ತಿಪ್ಪೆಗಳನ್ನ ಮಾಡ್ಕೋಬೇಡಿ, ದೂರ ಮಾಡ್ಕೊಳ್ಳಿ. ಒಂದು ನಿಮ್ಮನೆ ಮುಂದ್ಗಡೆ ಚರಂಡಿ ಹೋಗಿದೆ, ಚರಂಡಿಯಲ್ಲಿ ನೀರು ನಿಲ್ಲುತ್ತೆ, ಆ ನೀರನ್ನು ನಿಲ್ಲದಂತೆ ತಡೆಗಟ್ಟಿ, ಸರಾಗವಾಗಿ ಹರಿಯುವಂತೆ ಮಾಡಿ. ಚರಂಡಿ ನೀರು ಪೋಲಾಗದಂತೆ ತಡೆಗಟ್ಟಿ. ಫಸ್ಟ್ ಸುಮ್ಮನೀಗ ಹೋಗ್ತಾ ಇರ್ತೀವಿ ನಡ್ಕೊಂಡು, ನೀರು ಬಿಟ್ಟಿರ್ತಾರೆ, ಬೆಳಿಗ್ಗೆ ಮನೇಲಿ ಇಟ್ಕೊಂಡಿರ್ತಾರೆ, ಹೋಗ್ಲಿ ಬಿಡು ನೀರು ಫುಲ್ ಇದಾವಲ್ಲ ಹರ್ಕೊಂಡು ಹೋಗಿ ಚರಂಡಿ ಕ್ಲೀನ್ ಆಗಲಿ ಅಂತ ಆನ್ ಮಾಡಿ. ತಪ್ಪ. ಅವಾಗ ಏನು ಮಾಡ್ಬೇಕು? ಆಟೋಮೆಟಿಕಲ್ ಆಫ್ ಮಾಡಬೇಕು. ಆ ನೀರು ಇವತ್ತಿದ್ರೆ ನಾಳೆ ದಿವಸ ಬರುತ್ತೆ, ಬರುತ್ತಿಲ್ಲ ಬೆಳಕಿಗೆ. ನಿಮ್ಮ ಮಡಿಕೆಯಲ್ಲಿ ನೀರಿದ್ರೆ ಇವತ್ತು ಕುಡಿತೀರಾ, ಮಡಿಕೆಯಲ್ಲಿ ನೀರಿಲ್ಲ ಅಂದ್ರೆ ನಾಳೆ ಕುಡಿತೀರಾ? ಕುಡಿಯಕ್ಕೆ ಬರಲ್ಲ. ಸಂಗ್ರಹಣೆ ಮಾಡಿ, ವೇಸ್ಟ್ ಮಾಡಬೇಡಿ, ಪೋಲ್ ಮಾಡಬೇಡಿ. ಮನೆ ಬಟ್ಟೆ ತೊಳಿತೀರಾ, ಆ ಬಟ್ಟೆ ತೊಳೆದು ಸೋಪ್ ನೀರೆಲ್ಲ ನಿಮ್ಮ ಮನೆ ಮುಂದ್ಗಡೆ ಬಿಟ್ಕೊಂಬೇಡಿ. ಅದಕ್ಕೆ ಒಂದು ಕಾಲುವೆ ವ್ಯವಸ್ಥೆ ಮಾಡಿ ಸೀದಾ ಚರಂಡಿಗೆ ಹೋಗಿ ಮಾಡಿ. ಚರಂಡಿ ನೀರು ನಿಮ್ಮನೆ ನಿಮ್ಮ ಏರಿಯಾ ಬಿಟ್ಟು ಕ್ರಾಸ್ ಆಗಂಗೆ ನೀವು ಮಾಡಿ. ಪಕ್ಕದ ಮನೆ ಇವ್ನು ಮಾಡ್ದಂದ್ರೆ ಇವ್ನು ಮಾಡ್ತಾನೆ, ಇವ್ನು ಮಾಡ್ತಿದ್ದಾನೆ, ಇವ್ನು ಏನಾಗುತ್ತೆ ಅಂದ್ರೆ ಹರ್ಕೊಂಡು ಹೋಗಿ ನಿಮ್ಮ ಊರಿನ ಹೊರೆ ಏನು ಒಂದು ಜಾಗ ಇರ್ತಾರೋ ಆ ಜಾಗ ಹೋಗುತ್ತೆ ವೇಸ್ಟ್. ಬಿಡ ನನ್ನ ಮನೆಗೆ ಏನಾಗಲ್ಲ, ನನ್ನ ಮನೆ ನಮ್ಮ ಮಂತೆಗೆ ಇಲ್ಲ ಅಂತ ಹೇಳಿ ನಲ್ಲಿ ಅಂದ್ಬಿಡೋದು, ಬಟ್ಟೆ ಹೋಗೋದು ಅಲ್ಲೇ ಬಿಡೋದು, ಪಾತ್ರೆ ತೊಳೆದ ಕಸ ಕಡ್ಡಿ ಎಲ್ಲ ಅಲ್ಲೇ ಹಾಕೋದು. ರಾಶಿ ಮಾಡ್ಕೊಂಡಿದ್ರೆ ಆ ರಾಶಿ ಮೇಲೆ ಸೊಳ್ಳೆ, ತಿಗಣೆ, ಹಿಂದಿನ ಕ್ರಿಮಿಕೀಟಗಳು ಬಂದು ಕಚ್ಚುತ್ತವೆ, ಕೂರ್ತವೆ, ಮೊಟ್ಟೆ ಇಡ್ತವೆ, ಅವು ರಾತ್ರಿ ಬಂದು ಕಚ್ಚುತ್ತವೆ. ಆ ಕಚ್ಚಿದಂತಹ ನಮಗೆ ಅನೇಕ ರೋಗಗಳು ಬರ್ತಾವೆ. ಇವತ್ತು ಡೆಂಗು ಅನ್ನೋದು ಒಂದು ದೊಡ್ಡ ವಿಷಯ ಆಗಿದೆ. ಕೊರೋನಾ ನೀವೆಲ್ಲ ನೋಡಿದ್ರಲ್ಲ, ಆ ಕೊರೋನಾ ಟೈಮಲ್ಲಿ 3 ವರ್ಷ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು, ಎಷ್ಟು ಸಾವು ನೋವುಗಳು. ನಿಮ್ಗೆ ಯಾರೋ ಮನೆ ಆರೋಗ್ಯ ಇಲಾಖೆ ಬಂದು ಹೇಳಿದ್ರು. ಮತ್ತೆ ಚರಂಡಿ ನೀರು ನಿಲ್ದಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ, ತರಕಾರಿಗಳನ್ನ ಸುಶಿಕ್ತವಾಗಿ ಇಟ್ಕೊಳ್ಳಿ, ವೇಸ್ಟ್ ಆಗಿರೋವನ್ನ ತೆಗೆದಿಸಿ. ನಿಮ್ಮಲ್ಲಿ ಎಮ್ಮೆಯನ್ನು ಸಾಕಿದ್ರೆ ಆದರೂ ಅಷ್ಟೇ ಅದೇನು ಬರುತ್ತಲ್ಲ ಸಗಣಿ ಗೋತ ಏನಂತಾರಲ್ಲ ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ದೂರ ಹಾಕಿ ಅದನ್ನ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೊಲಗಳಿಗೆ ಹಾಕಿ ಒಳ್ಳೆ ಬೆಳೆ ಬೆಳೀರಿ. ರಾಸಾಯನಿಕ ಗೊಬ್ಬರಗಳನ್ನು ಅವಾಯ್ಡ್ ಮಾಡಿ ಅಲ್ವಾ. ಈ ಥರನಾಗಿ ನ್ಯಾಚುರಲ್ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿ. ಇವತ್ತು ಕಲಬೆರಕೆ ಬಂತು, ಏನು ತಗೊಂಡು ಕಲಬೆರಕೆ, ಬೆಣ್ಣೆಲ್ಲೂ ಕಲಬೆರಕೆ, ಮೈದಾ ಸಕ್ಕರೆಗೆ ರವೆ, ಅಕ್ಕಿ, ಎಲ್ಲ ವಿಷಯದಲ್ಲೂ ಕಲಬೆರಕೆ. ಅದೆಲ್ಲ ತಿಂದು ನಮ್ಗೆ ಏನಾಗ್ತಿದೆ ಅಂದ್ರೆ ಇವತ್ತು 30, 35, 40 ವರ್ಷಕ್ಕೆ ಹೋಗ್ತಿದ್ದಂಗೆ ಇವತ್ತು ಶುಗರ್, BP, ಹಾರ್ಟ್ ಅಟ್ಯಾಕ್ ಇವತ್ತು ಇದು ಕಾಮನ್ ಆಗ್ಬಿಟ್ಟಿದೆ. 35, 40 ವರ್ಷ ಅಂತಿದ್ದಂಗೆ ಸಕ್ಕರೆ ಕಾಯಿಲೆ, BP, ಹಾರ್ಟ್ ಅಟ್ಯಾಕು ಇವು ಕಾಮನ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಮುಖ್ಯವಾಗಿ ನನಗೆ ಕೆಲಸ ಇಲ್ಲ, ಒಂದು. ಎರಡನೇದಾಗಿ ನಾವು ಸೇವಿಸುವಂಥ ಆಹಾರ ಪದ್ಧತಿಯಲ್ಲಿ ಅಲ್ಲ ಕಲಬೆರಕೆ ಸಿಸ್ಟಮು. ಆಮೇಲೆ ಒತ್ತಡ. ಇವತ್ತು ಮೊಬೈಲು ಎಷ್ಟು ಅನುಕೂಲ ಇದೆಯೋ ಅನಾನುಕೂಲ 10 ಪಟ್ಟಷ್ಟಿದೆ ಅಲ್ವಾ. ಅನಾನುಕೂಲ 10 ಪಟ್ಟಿಷ್ಟಿದೆ. ಎಷ್ಟು ನಾವು ಸೈನ್ಸನ್ನು ನಾವು ಬಳಕೆ ಮಾಡ್ತಾ ಇದ್ದೀವೋ ಅಷ್ಟು ನಾವು ದುರ್ಬಲರಾಗ್ತಾ ಇದ್ದೀವಿ. 10 ಜನ ಮೊದಲೆಲ್ಲ ನಿಮ್ಮ ಮನೆ ಒಂದು ಕೆಲ್ಸಕ್ಕೆ ಹೋದ್ರೆ 10-12 ಜನ 15 ಜನ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ವಿ. ಈಗ ಕಾಲಿನ ಔಷಧಿ ಬಂದಿದೆ, ಇಬ್ಬರಾದ್ರೆ ಸಾಕು. ಒಬ್ರು ಔಷಧಿ ಹಾಕಿ ಒಬ್ರು ಔಷಧಿ ಹಿಡಿಯಾಕಿ ಮುಗಿದೋಗ್ತು. ಹಿಂಗೋಗಿ ಸಂಜೆ ಬಂದ್ಬಿಡ್ತಾರೆ.
ಅದೇ ಕಳೆ ತೆಗಿಯಕ್ಕೆ ಇದ್ರೆ ಎಷ್ಟು ದಿನ ಹೋಗ್ತಿದ್ರಿ? ಒಂದು ಎಕರೆ ಹೊಲ 5 ಜನ ಹೋಗ್ತಾ ಇದ್ರಿ. ನಿಮ್ಮ ಫ್ಯಾಮಿಲಿ ನೀವು ಇದು ಒಂದು ವಾರ ತುಂಬ ಕೆಲಸ ಮಾಡಿ ನಿಮ್ಮ ದೇಹನ ನಡೆಸ್ಕೊಂತ ಇದ್ರಿ. ಇವತ್ತು ಆ ಕೆಲಸ ಯಾರು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇದೀವ? ಮಾಡ್ತಾ ಇಲ್ಲ. ಎಲ್ಲ ಈಸಿ ಮೆಥಡ್ ಮಾಡ್ತಾ ಇದ್ವಿ. ಹೀಗಾಗಿ ನಾವು ಆಟೋಮೆಟಿಕಲಿ ನಮ್ಮ ಆರೋಗ್ಯವು ಸಹ ಏನಾಗ್ತಿದೆ, ಕ್ಷೀಣಿಸ್ತಾ ಇದೆ, ಕೇಳ್ತಾ ಇದೆ. 40 ವರ್ಷ 45 50 ವರ್ಷಕ್ಕೆ ನಮ್ಮ ಜೀವನವೇ ಅಂದೇ ಆಗ್ತಾ ಇದೆ. ಇವಾಗ ರೈಸ್ ಐಟಮ್ ರಾಗಿ ಇಲ್ಲ. ನೀವು ತಿಂತಿರಲ್ಲ ಪಾನಿಪುರಿ, ಗೋಬಿ ಮಂಚೂರಿ ಇವೆಲ್ಲ ತುಂಬ ಆರೋಗ್ಯ ಕೊಡುತ್ತೆ. ಎಗ್ ರೈಸು ತುಂಬ ಕೆಟ್ಟ. ಇದರಲ್ಲಿ ನೀವು ಎಂಥದ್ದು ನೀರು ಹಾಕ್ತಿರಲ್ಲ ಪುಟ್ಟ, ಅದು ಲಿಕ್ವಿಡ್ ಹಾಕ್ತಿರಲ್ಲ, ಟೇಸ್ಟಿಂಗ್ ಪೌಡರು, ಆಮೇಲೆ ಇನ್ನೊಂದು ವಿನೆಗರ್ ಇವೆಲ್ಲ ಕ್ಯಾನ್ಸರ್ ಕಾರಕ ಔಷಧಿಗಳು. ನಾವೇನ್ ಮಾಡ್ತೀವಿ, ಟೇಸ್ಟ್ ಬರಲಿ, ಖಾರವಾಗಿಲ್ಲ ಅಂತೇಳಿ ಗ್ರೀನ್ ಚಿಲ್ಲಿ ಅಂತೆ, ಟೊಮೆಟೊ ಸಾಸ್ ಅಂತೆ, ಏನೇನೋ ಹಾಕ್ಕೊಡ್ತಾರೆ. ಎಷ್ಟು ನಮೂನೆ ಹಾಕ್ತಾರೆ ನೋಡಿ. ಒಂದು ಏನೋ ಮಾಡೋದಾದ್ರೆ 4 ರಿಂದ 5 ನಮೂನೆ ವಿಷಕಾರಿಕಾಂಶಗಳನ್ನು ಹಾಕ್ತಾರೆ. ನಾವು ಅವ್ರದ್ದು ಟೇಸ್ಟ್ ಬರ್ತಿದ್ವು ಅಂತ ಚಪ್ಸ್ಕೊಂಡು ತಿಂತೇವೆ. ಆದ್ರೆ ಅದರ ಒಂದು ಎಫೆಕ್ಟ್ ಯಾವಾಗಪ್ಪ ಅಂತಂದ್ರೆ ಒಂದು ಹಂತ ತಲುಪಿದಾಗ ನಮಗೆ ಅದು ಗೊತ್ತಾಗುತ್ತೆ. ಅದ್ರ ಎಷ್ಟು ನಮ್ಮ ದೇಹಕ್ಕೆ ಲಾಸ್ ಆಗಿದೆ, ನಮಗೆ ಎಷ್ಟು ಲಾಸ್ ಆಗಿದೆ. ಹಾಗಾಗಿ ಅಂತ ಒಂದು ಜಂಕ್ ಫುಡ್ ಅಂತ ಕರಿತೀವಲ್ಲ, ಅಂತ ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ನಿಮ್ಮ ಮನೆ ಸುತ್ತಮುತ್ತ ಒಳ್ಳೆಯ ಮರ ಗಿಡಗಳನ್ನು ಬೆಳೆಸಿ, ಒಳ್ಳೆ ಆಮ್ಲಜನಕ ಸಿಗುವಂತಹ ವಾತಾವರಣ ಸೃಷ್ಟಿ ಮಾಡ್ತಾರೆ. ಸುತ್ತಮುತ್ತ ಟೈರ್ಗಳು ಇಡಬೇಡಿ. ಟೈರಿಂದಲೇ ಬಹಳಷ್ಟು ಸೊಳ್ಳೆ ಜಾಸ್ತಿ ಆಗುತ್ತೆ. ಟೈರ್ ಇರ್ತೀರ, ಮಳೆ ನೀರು ಅದು ಯಾವ ನೀರು ಹೋಗಿ ಬಿಡುತ್ತೆ. ಅಲ್ಲಿ ನೋಡಿ, ಒಂದು ಇಟ್ಬಿಟ್ಟು ಒಂದು 2 ಸಲ ಹೋಗಿ ಚೆಕ್ ಮಾಡಿ, ಎಲ್ಲ ಪದ್ರ ಆಗಿರುತ್ತೆ. ಸೊಳ್ಳೆ ಮೊಟ್ಟೆ ಇಟ್ಟು ಟೈರ್ ಎಲ್ಲಿರುತ್ತೋ ಅಲ್ಲಿ ಬೇಗ ಆಗ್ತದೆ. ಆಮೇಲೆ ಕತ್ತಲೆ ಎಲ್ಲಿರುತ್ತೋ ಅಲ್ಲಿ, ಯಾವಾಗ ಗಾಳಿಯ ಸಂಪರ್ಕ ಕಡಿಮೆ ಇರುತ್ತಲ್ಲ ಆ ಭಾಗದಲ್ಲಿ ಸೊಳ್ಳೆಗಳು ಜಾಸ್ತಿ. ಎಲ್ಲಿ ಕೊಳಕು ಜಾಸ್ತಿ ಇರುತ್ತೋ, ಗಲೀಜು ಜಾಸ್ತಿ ಇರುತ್ತೋ ಅಲ್ಲಿ ಸೊಳ್ಳೆಗಳು ಜಾಸ್ತಿ. ಯಾಕೆ ನೀವು ಕಸ ಹೊಡೆಯೋ ಕ್ಲೀನಾಗಿ ಒಟ್ಟಾಡ್ರಿ ಅಂತ ಹೇಳ್ತೀವಿ, ಇದು ಉದ್ದೇಶ. ಕತ್ಲಿಂದ ಕೂಡಬೇಡಿ, ಬೆಳಕಲ್ಲಿ ಕೂತ್ಕೊಳ್ಳಿ ಸಾಧ್ಯ. ಸೊಳ್ಳೆಗಳು ಅವೇಡ ಅರ್ಥಾತಾ? ಇಷ್ಟೆಲ್ಲ ನಾವು ಫಾಲೋ ಅಪ್ ಮಾಡಿದ್ರೆ, ಒಳ್ಳೆ ಅಭ್ಯಾಸಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಪಿಸಿಕೊಳ್ಳೋದಾದ್ರೆ, ನಾವು ನಮ್ಮ ಸಮಾಜದಲ್ಲಿ ಒಂದು ಉತ್ತಮ ಆರೋಗ್ಯವಂತವಾಗಿ ನಾವು ಕಂಡುಕೊಳ್ತೀವಿ. ಇಷ್ಟೇ ಅಲ್ಲ ಮಕ್ಕಳೇ, ನಾವು ಜನರಲ್ ಆಗಿ ಯೋಚನೆ ಮಾಡೋದಾದ್ರೆ, ನಮ್ಮ ಮನೆಗಳಲ್ಲಿ ನಾವೇ ಏನ್ ಮಾಡ್ಬೋದು ಅನ್ನೋದಾದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೆ ಅಂತಪ್ಪ ಅಂದ್ರೆ, ಇವು ನಮಗೆ ಗೊತ್ತಿದೆ, ಇಂಥದ್ದು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. ಆದ್ರೂ ಸಹ ನಾವು ಪುನಃ ಅದೇ ಕೆಲಸನೇ ಮಾಡ್ತೀವಿ. ಮೊನ್ನೆ ಸರ್ ನಮ್ಮ ವಿದ್ಯಾರ್ಥಿಗಳು ನೀವೇ ಪೇಪರ್ ಅರಿಬಿಡ್ಕೊಂಡ್ರು, ಅದು ಒಂದೆರಡು ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ರಿ, ಅವಶ್ಯಕತೆ ಇದ್ದಾಗ ವೇಸ್ಟ್ ಆದರೆ ಡಸ್ಟ್ಬಿನ್ ಯೂಸ್ ಮಾಡಿ ಆ ಡಸ್ಟ್ಬಿನ್ ಹಾಕ್ತೀವಿ. ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೊಳಲ್ಲ. ನನ್ನ ಕೆಲಸ ಮುಗೀತಾ ಬಿಡ, ನಾಳೆ ಯಾರು ಕಸ ಹೊಡೆಯೋರು ಬಿಡ್ಕೊಂತ ಬಿಡು, ನಕ್ಲೆ ಅಲ್ಲೇ ಆಶಿಸ್ತಾರೆ. ಯಾವಾಗ ನಮ್ಮಲ್ಲಿ ಕೊಳಕುತನ ನಮ್ಮ ದೇಹದಲ್ಲಿ ತುಂಬಿರುತ್ತಲ್ಲ, ಅಲ್ಲಿಯವರೆಗೂ ನಾವು ಕೊಳಕು ಜೀವನದಲ್ಲೇ ನಾವು ಹೋಗ್ತೀವಿ. ಯಾವಾಗ ಯಾವ ಶಿಸ್ತು ಎಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ನಾವು ಶಿಸ್ತನ್ನ ಪರಿಪಾಲನೆ ಮಾಡಲು, ಸ್ವಚ್ಛತೆಯನ್ನು ಪರಿಪಾಲನೆ ಮಾಡಲ್ವೋ ಅಲ್ಲಿಯ ತನಕ ನಾವು ಒಳ್ಳೆಯ ಉತ್ತಮವಾದ ಆರೋಗ್ಯವನ್ನು ಪಡೆಯೋದಕ್ಕೆ ಅಸಾಧ್ಯರಾಗ್ತೀವಿ. ಹಾಗಾದ್ರೆ ನ್ಯಾಚುರಲ್ ಆಗಿ ಹೇಳೋದಾದ್ರೆ, ನಮ್ಮ ಶಾಲಾ ವಾತಾವರಣ ಏನು ಮಾಡ್ಬೋದು? ಎಕ್ಸಾಂಪಲ್, ನಿಮ್ಮ ರೂಮಲ್ಲಿ ಬೇಡ, ನಿಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಬೆಳಿಗ್ಗೆ ಬೇಗ ಎದ್ದೇಳಿ, ಫ್ರೆಶ್ ಆಗಿ ಮುಖ ವಾಶ್ ಮಾಡಿ, ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಶುದ್ಧವಾದ ಒಂದು ಲೋಟ ಬಿಸಿ ನೀರೇ ಕುಡಿ, ಸಾಧ್ಯವಾದರೆ ತಣ್ಣೀರೇ ಕುಡಿ, ತಪ್ಪೇನು 1 ಲೋಟ ಕುಡಿರಿ. ಕುಡಿದು ಬಿಟ್ಟು ವಾಕು ಅಥವಾ ಎಕ್ಸಸೈಸ್ ಮಾಡೋ ಅಭ್ಯಾಸ ಇದ್ರೆ ಮಾಡಿ, ಒಳ್ಳೆಯದು. ಇಲ್ಲ ಹೊರಕ್ಕೆಲ್ಲ ಕೆಲ್ಸಕ್ಕೆ ಹೋಗೋದು ಓಕೆ. ಅದಾಕ್ಷರನೇ ಮುಗಿಸಿಡ್ಕ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿಬಿಟ್ಟು ಊಟ ಹೋಗ್ತಾರೆ. ಇಲ್ಲಿಂದ ನಿಮ್ಮ ಜೀವನ ಪ್ರಾರಂಭ.
ಮತ್ತೆ ಶಾಲೆ ಬರೋ ಥರ ಸ್ವಚ್ಛ ಮುಖ ತೊಳ್ಕೊಳ್ಳಿ, ತಿಂಡಿ ತಿನ್ನಿ ಅಥವಾ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಶುಭ್ರವಾಗಿರೋ ಬಟ್ಟೆನ ಬನ್ನಿ ಶಾಲೆಗೆ ಬರ್ತೀರಾ, ಕೆಲಸ ಎಲ್ಲ ಆಗುತ್ತೆ. ಅದಕ್ಕೂ ಮುಂಚೆ ಶಾಲೆನ ಸ್ವಚ್ಛಗೊಳಿಸಿ. ಫಸ್ಟ್ ಕಸ ಕಡ್ಡಿ ದೂರ ಇರಲಿ, ನೀರೆಲ್ಲ ಕೂಲ್ ಆಗ್ತಿದೆ ಅದು ಆಫ್ ಮಾಡಿ ನಮ್ಮ ಶಾಲೆ ವಾತಾವರಣದಲ್ಲಿ. ನಿಮ್ಮ ಮನೆಯಲ್ಲೂ ಅಷ್ಟೇ ಎಷ್ಟಾಗಿ ನೀರು ಹೋಗ್ತಿರೋದು ಅವಾಯ್ಡ್ ಮಾಡ್ಕೊಂಡು ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿ. ಸಾಧ್ಯವಾದಷ್ಟು ಡೈಲಿ ಸ್ನಾನ ಮಾಡೋಕ್ಕೆ ಅಭ್ಯಾಸ ಮಾಡಿಸ್ಕೊಳ್ಳಿ. ಉಗುರನ್ನ ಬೆಳೆಸ್ಬೇಡಿ, ಉಗುರಿಂದ ನಾನಾ ಕಾಯಿಲೆಗಳು ಆಡ್ತವೆ. ಎಕ್ಸಾಂಪಲ್ ಹೇಳ್ತೀನಿ, ಉಗುರು ಬಿಟ್ಕೊಂಡ್ರೆ ಯಾವುದೋ ಒಂದು ವಿಷಯಕ್ಕೆ ನಾವು ಮಾತಾಡ್ತಿರಲೇ ಅಂತ ಸುಮ್ಮನೆ ಕೆರಿತೀರಾ, ಬಲಗೈನ ಎಡಗಲ್ಲಿ ಕೆರಿತೀರಾ, ಉಗುರು ಬಿಟ್ಕೊಂಡಿರ್ತಾರೆ. ಅವ ಮೈಯಲ್ಲಿರುವಂತಹ ಕ್ರಿಮಿಕೀಟ ರೋಗ ರುಜಿನಗಳು ಉಗುರಲ್ಲಿ ಸೇರ್ತವೆ. ಉಗುರಲ್ಲಿ ಸೇರಿದ್ದು ಏನಾಗುತ್ತೆ, ಊಟಕ್ಕೆ ಬಿಡ್ತೀವಿ ಮಧ್ಯಾಹ್ನ, ಹೋಗ್ತೀರಾ ಬೇಗ ಹಿಂಗೆ ಅಂತೀರಾ, ಕೈನ ತೊಳ್ಕೊಂಬಂದು ಹಾಕ್ಸ್ಕೊಂಬಂದು ಊಟ ಮಾಡ್ತೀರಾ, ಅವೆಲ್ಲ ಅಲ್ಲೇ ಕುಂತಿರ್ತಾರೆ. ಇಲ್ಲಪ್ಪ ಅಂತಂದರೆ ಕಚ್ಚಿತೀರಾ, ಕೆರೆದಿರ್ತೀರ, ನೀವು ನೆನಪಿರಲ್ಲ, ಹೋಗ್ಬಿಟ್ಟು ಕಚ್ಚಿತೀರ, ಓದ್ತಿರೋ ಬೇರೆ ಇವನಿಗಿರೋ ಕಾಯಿಲೆ ಅರ್ಥ. ಇವು ನಮಗೆ ಗೊತ್ತಿದೆ ಇದರಿಂದ ತಪ್ಪಾಗುತ್ತೆ, ಇದು ತಪ್ಪು ಅಂತ ಗೊತ್ತು, ಆದರೆ ನಾವು ಅವನ್ನೇ ಮಾಡ್ತೀವಿ, ಒಳ್ಳೇದು ಮಾಡಕ್ಕೆ ಹೋಗಲ್ಲ ನಾವು. ಅರ್ಥ ಅದು ಕೆಟ್ಟದ್ದು ಅಂತ ಗೊತ್ತಿದೆ ನಮಗೆ, ನಾವು ಅದೇ ಮಾಡೋಕ್ಕೆ ಸರಿ. ದಿನಕ್ಕೆ ಎಷ್ಟು ಸಾಧ್ಯ ಅಷ್ಟು 3ರಿಂದ 4 ಸಲ ಮುಖ ವಾಶ್ ಮಾಡಿ, ದಿನ ಸ್ನಾನ ಮಾಡೋ ಅಭ್ಯಾಸ ಮಾಡಿಸ್ಕೊಳ್ಳಿ. ತಲೆಗೆ ಎಣ್ಣೆ ಹಾಕಿ, ಯೂನಿಫಾರ್ಮ್ ಇದೆ 2-3 ಸಲ 2 ದಿವಸಕ್ಕೊಂದ್ಸಲ, ಈಗ ಸೋಮವಾರ ಮಂಗಳವಾರ ಬುಧವಾರ ಎಷ್ಟಿದೆ ವಾಶ್ ಮಾಡಿಸಿ. ಇಲ್ಲ ನೀವೇ ಬೆಳಿಗ್ಗೆ ಒಗ್ದಾಕ್ ಬಂದರೆ ಸಂಜೆತಿಗೆ ಒಣಗೋಗಿರುತ್ತೆ, ಮತ್ತೆ ಗುರುವಾರ ಶುಕ್ರವಾರ ಹಾಕೊಂಬರ್ತೀವಿ. ನಿಮ್ಮ ತಂದೆ ತಾಯಿಗಳೇ ಮಾಡ್ಕೊಡ್ಬೇಕಂತ ಏನಿಲ್ಲ, ನೀವೇ ಮಾಡ್ಕೊಳ್ಳಿ ಆ ಕೆಲಸ ಅಲ್ವಾ. ಇಲ್ಲಿಂದ ನಿಮ್ಮ ಜೀವನ ಸ್ಟಾರ್ಟ್. ಇನ್ನು ನಿಮ್ಮ ಪರಿಸರ, ನಿಮ್ಮ ಊರಲ್ಲಿ ಏನು ಮಾಡ್ಬೋದು, ನೀವು ಕಂಡಲ್ಲಿ ಉಗುಳೋದನ್ನ, ಸಿನೋದನ್ನ, ಬಯಸಿಸಿ ಹೋಗೋದನ್ನ ಅವಾಯ್ಡ್ ಮಾಡಿ. ನಾವೇನ್ ಮಾಡ್ತಿದ್ದೀವಿ ಇವತ್ತು ಕಾಮನ್ ಆಗ್ಬಿಟ್ಟಿದೆ, ನೀವು ಗುಟ್ಕಾ ತಿನ್ನೋದು, ಸುಪಾರಿ ಚೀಟಿ ತಿನ್ನೋದು, ಏನೇನೋ ಇದ್ದಾವೆ. ಅದು ಏನು ತಿಂದು ನಿಮಗೆ ಅಸ್ತಮ, ಕ್ಯಾನ್ಸರ್, ಇನ್ನೇನೇನೋ ಕಾಯಿಲೆಗಳು ಬರ್ತಾ ಇದ್ದಾವೆ. ನನಗೆ ಕೆಮ್ಮಿದೆ, ನನಗೆ ಆ ಕೆಮ್ಮು ಅವಾಯ್ಡ್ ಮಾಡೋಕ್ಕಾಗಲ್ಲ, ಇವನು ತಗೋಗ್ತೀನಿ ಅಂತ ಕೆಮ್ತೀನಿ, ನನ್ನ ಬಾಯಲ್ಲಿ ಉಗುಳೆಲ್ಲ ಪಾಪ ರೀಚ್ ಆಗುತ್ತೆ. ಅಥವಾ ಉಗುಳ್ತೀನಿ, ಕಫ ಬರುತ್ತೆ, ಕಫ ಎಲ್ಲ ಬಿಡುತ್ತೆ, ಸೊಳ್ಳೆ ಕೂರ್ತವೆ, ಸೊಳ್ಳೆ ನೋಡೋಗ್ತೀನಿ, ಅದು ಬಂದ್ಬಿಟ್ಟು ಮತ್ತೆ ಕಚ್ಚುತ್ತಾರೆ. ನನಗಿರೋ ಕಾಯಿಲೆಲ್ಲ ನನಗೆ ಬಂದು ಮಲಮೂತ್ರ ವಿಸರ್ಜನೆಗೆ ಹೋಗ್ತೀರಾ, ಪುನಃ ಇಡ್ತೀವಿ, ಲಾಸ್ಟ್ ಹೋಗೋರು ಲಾಸ್ಟ್ ಬಳಸ್ಕೊಳ್ರಿ ಅಂತೀರಾ, ಹೋಗ್ತೀರಾ, ಯಾರಿಲ್ಲಿದ್ರೆ ಇಲ್ಲೇ ಹೊಡಿತೀರಾ. ಅದೊಂದು ಜಾಗ ಇದೆ, ಅಲ್ಲೇ ಮಾಡಿಬಿಟ್ಟು ಸಾಧ್ಯವಾದರೆ ನೀರು ಹಾಕಿ ಹೋಗುತ್ತೆ. ಕೆಲವು ಸಲ ಹೋಗ್ತೀರಾ, ಕತ್ಲು ಅಂತೇಳಿ ಎಲ್ಲೋ ಯಾರ ಮನೆ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತೀರ. ಕೆಟ್ಟ ಅಭ್ಯಾಸಗಳಿದೆಲ್ಲ. ಅದಕ್ಕೊಂದು ಶೌಚಾಲಯಗಳು ಅಂತಿದ್ದಾವೆ ಇವತ್ತು, ಎಲ್ಲರ ಮನೆಯಲ್ಲೂ ಇದ್ದಾವೆ ಶೌಚಾಲಯಗಳು, ಗೊತ್ತಾನೆ 99% ಇದಾವೆ, 1% ಗೊತ್ತಿಲ್ಲ, 100% ಅನ್ನೋದು ಇದ್ದಾವೆ. ಬಳಸಿದ ನೀರು ಚೆನ್ನಾಗಿ ಹಾಕಿ. ಅಲ್ಲಿ ನೀವು ಮಾಡುವಂಥ ಮಲ ಮೂತ್ರ ವಿಸರ್ಜನೆಯು ಅಲ್ಲಿ ಇರಬಾರ್ದು, ಅದು ಹೋಗಿರಬೇಕು. ಯಾಕಂದರೆ ಪುನಃ ನೆಕ್ಸ್ಟು ನೀವು ಹೋದಾಗ ಅಲ್ಲಿ ಯಾವ ಸೊಳ್ಳೆ ಇರಬಾರ್ದು. ಆ ರೂಮಲ್ಲಿ ಸೊಳ್ಳೆ ಇದಾವಂತಂದರೆ ಆ ಸೊಳ್ಳೆ ಬಂದು ನಿಮ್ಗೆ ಕಚ್ಚುತ್ತೆ. ಎಚ್ಚರ ಇದೆ ಅರ್ಥಾತ. ಫಸ್ಟು ನೀವು ಟಾಯ್ಲೆಟ್ ರೂಮ್ಗಳಿಗೆ ಎಲ್ಲರೂ ಹೋದರೆ ನಿಮ್ಮ ಕೊಳಕ ಹೋಗೋ ತನಕ ಸಾಧ್ಯವಾದಷ್ಟು ನೀರು ಹಾಕಿ, ಡೆಟಾಲ್ಗಳನ್ನು ಯೂಸ್ ಮಾಡಿ, ಹಾರ್ಟ್ಗಳನ್ನು ಯೂಸ್ ಮಾಡಿ, ಹಾಕ್ಬಿಟ್ಟು ಅಲ್ಲ ಸ್ವಲ್ಪ ಸಿಂಪಡಿಸಿದ್ರೆ ಏನಾಗುತ್ತಂದರೆ ಫೆನೈಲ್ಗಳು ಹಾಕ್ತಿದ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಜೊತೆಗೆ ಅಲ್ಲಿರೋ ಕ್ರಿಮಿಕೀಟಗಳೆಲ್ಲ ಸತ್ತೋಗ್ತವೆ. ಆಮೇಲೆ ಎಲ್ಲಿ ಬೇಕಾದ್ರೂ ಉಳೋದು ಅಭ್ಯಾಸ ಬೇಡ. ನಿಮಗೆ ಕೆಮ್ಮು ಬಂತು ಉಗುಳ್ಬೇಕು, 4-6 ಜನ ಕುಂತಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿ ಕುಂತ್ಕೊಂಡಿರ್ತೀರ, ಕೆಮ್ಮು ಬರುತ್ತೆ, ಆ ಅಂತ ಉಗಿಬೇಡಿ, ಎದ್ದೋಗ್ಬಿಟ್ಟು ಸ್ವಲ್ಪ ದೂರದಲ್ಲಿ ಉಗಿರಿ. ಸೀನ್ ಬೇಕಾದ್ರೂ ಅಷ್ಟೇ ಕೈಯನ್ನು ಅಡ್ಡ ಇಟ್ಕೊಂಡು ಸೀನ್ರಿ, ಕೆಮ್ಮು ಬೇಕಾದ್ರೂ ಅಷ್ಟೇ ಕೈಯನ್ನು ಅಡ್ಡ ಇಟ್ಕೊಂಡು ಸೀನಿ. ಇದು ಇಷ್ಟು ಮಾಡೋದಂದ್ರೆ ಇದು ಜನರಲ್ ಥಿಂಕಿಂಗ್, ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ನಾವು ಅದನ್ನ ಪರಿಪಾಲನೆ ಮಾಡಲ್ಲ. ಇದು ಮೊದಲನೇದಾಗಿ ಈ ಕೆಲಸ ಮಾಡ್ಬೋದಾ? ಮಾಡ್ತೀರಲ್ಲ ಇವತ್ತಿಂದ? ಮಾಡಿದಿರಾ? ಇನ್ನ ಸ್ವಲ್ಪ ಎಚ್ಚರ ಬಳಸಿ.
ಕಾಯಿಲೆಗಳು ಹೇಗೆ ನಮಗೆ ಬರ್ತಾವನ್ನಕ್ಕೆ ಇದೊಂದು ಉದಾಹರಣೆ. ಬೇಗ ತಗೊಂತಾರೆ. ಯಾಕೆ ಎಲ್ಲರೂ ಎಲ್ಲಿಗೂ ಇದ್ದಾರೆ ಸರ್ ಹುಷಾರಿಲ್ಲ, ಸರ್ ಹುಷಾರಿಲ್ಲ, ಮಕ ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ಹುಷಾರಿದ್ದೇ ಇಲ್ಲ ಅನ್ನೋದು. ಆದ್ರೆ ನಿಜವಾಗ್ಲೂ ಹುಷಾರಿಲ್ದಂಗಾದ್ರೆ ಅವನಿಗೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅವ್ರ ಮನೆಯಲ್ಲಿ. ಅರ್ಥನಾ? ಇದು ಎರಡನೇ ಪಾಯಿಂಟ್. ಉಪಯೋಗಕ್ಕೆ ಬಾರದಂತ ವಸ್ತುಗಳನ್ನ ಎಲ್ಲಿಂದಲ್ಲಿ ಎಲ್ಲಿ ಬೇಕಲ್ಲಿ ಬಿಸಾಕೋದು ಬೇಡ. ಅದಕ್ಕೆ ತನ್ನದೇ ಆದಂತಹ ಒಂದು ಜಾಗ ಮಾಡೋಣ. ಆ ಜಾಗಕ್ಕೆ ಉದಾಹರಣೆ ನಿಮ್ಮ ಮನೆಯಲ್ಲಿರುವಂತಹ ತರಕಾರಿ ಸೊಪ್ಪು ಕೊಳ್ತಿರ್ತವೆ, ತಗೊಂಡೋಗ್ಬಿಟ್ಟು ಅದು ಹಾಕಿ ಬಿಸಾಕ ಆಮೇಲೆ ನೋಡೋಣ ಅಂತೀವಿ. ಅದು ಬಿಟ್ಬಿಟ್ರೆ ಎಲ್ಲಿ ಕೊಳ್ತಿರುತ್ತೋ ಅಲ್ಲಿ ಸೊಳ್ಳೆ ತಿಗಳಿ ನೊಣಗಳು ಬೇಗ ಅಟ್ಯಾಕ್ ಆಗ್ತವೆ. ಅರ್ಥಾತ್ ಅಂಥ ವಸ್ತುಗಳನ್ನ ಸಾಧ್ಯವಾದಷ್ಟು ನಿಮ್ಮ ಮನೆಯಿಂದ ನಿಮ್ಮ ಜಾಗದಿಂದ ದೂರದಲ್ಲಿ ತಗೊಂಡೋಗಿ ಎಸೀರಿ. ಆ ದೂರದಲ್ಲಿ ಎಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಥವಾ ಒಂದು ಗುಂಡಿ ತೆಗೀರಿ, ಆ ಗುಂಡಿಗೆ ಹಾಕಿರಿ. ಇದು ಬೆಸ್ಟ್. ಅದು ತುಂಬಾ ಅಪಾಯ ಅಂತ ಗೊತ್ತಿರುತ್ತಲ್ಲ ಆ ವಸ್ತು, ಅದನ್ನ ಮುಚ್ಚಿಬಿಡಿ. ಇನ್ನ ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ, ಗೊಬ್ಬರ ಆಗುತ್ತೆ ಅನ್ನೋದಾದ್ರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮಾಡ್ಕೊಂಡು ಅದನ್ನ ಶೇಖರಣೆ ಮಾಡಿಬಿಟ್ಟು ಅದನ್ನ ನೆಕ್ಸ್ಟ್ ಊರಿಗೆ ನಾವು ಬಳಸ್ಕೊಬೋದು. ಅರ್ಥಾತ್ ಉಪಯೋಗಕ್ಕೆ ಬಾರದೇ ಇರುವಂತಹ ವಸ್ತುಗಳನ್ನ ಎಲ್ಲಿಂದಲೂ ಬಿಸಾಕದಂತೆ ನಿಮ್ಮ ಮನೆಯಿಂದ ಅಕ್ಕಪಕ್ಕದಿಂದ ಸ್ವಲ್ಪ ದೂರವಾಗಿ ಎಸೆರಿ, ಸ್ವಚ್ಛವಾಗಿ ಇಡ್ತಾರೆ. ನೆಕ್ಸ್ಟ್ ಪಾಯಿಂಟ್. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಸಂಕ್ರಮಣಗಳು ರೋಗ ಅದರದೇ ಯಾವಗಳಿಂದ? ಸೊಳ್ಳೆ, ತಿಗಣೆ, ನೊಣ ಇವೆರಗಳಿಂದ. ಇವುಗಳಿಂದ ಸಂರಕ್ಷಣೆ ಮಾಡಲು ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲಿ ಮುಳುಗಾ ಟೈಮಲ್ಲಿ ಕಟ್ಟನ್ನು ಯೂಸ್ ಮಾಡಿ, ಅಥವಾ ಕಿರಿಗುರಿ ಕಟ್ಟನ್ನು ಯೂಸ್ ಮಾಡಿ, ಇಲ್ಲ ಗುಡ್ಡೆ ಇಟ್ಟು ಸೊಳ್ಳೆ ಬತ್ತಿಗಳು, ಮೊದಲೆಲ್ಲ ಮನೆಗಳಲ್ಲಿ ಏನಾಗ್ತದೆ ಬೇವಿನ ಎಲೆಯ ಈಗೂ ಹಾಕ್ತಿವಿ, ಹಾಕ್ತಾ ಇದ್ವಿ ಅಲ್ವಾ? ಅವಾಯ್ಡ್ ಮಾಡಿ. ಮತ್ತೆ ಟೈರ್ಗಳು ಎಲ್ಲಿ ಬೇಕಲ್ಲಿ ಬಿಸಾಕೋದನ್ನ ಅವಾಯ್ಡ್ ಮಾಡಿ, ಅದರಲ್ಲಿ ನೀರು ನಿಲ್ದಂಗೆ ಮಾಡಿ. ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಹೇಳ್ಬಿಟ್ಟು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ DDT ಸಿಂಪಡಣೆ ಅಂತ ಮಾಡ್ತಾರೆ. ಅದನ್ನ ಔಷಧಿ ಇರಿಸ್ರಿ, ಸೊಳ್ಳೆ ತಿಂಗಳು ಹೋಗುವಂತೆ. ಒಂದು ತಿಂಗಳು ಅಬ್ಸರ್ವ್ ಮಾಡಿ, ಸೊಳ್ಳೆಗಳು ಜಾಸ್ತಿ ಇದಾವೆ ಅಂದ್ರೆ ನೀವು ಲೆಟರ್ ತಗೊಂಡೋಗಿ ಕೊಟ್ಟು ಬನ್ನಿ. ಸರ್, ನಮ್ಮ ಈ ಓಣಿಯಲ್ಲಿ ತಿಗಣೆಗಳು ಅಥವಾ ಸೊಳ್ಳೆಗಳು ಭಾಳ ಆಗಿದ್ದಾವೆ, ನಮ್ಮ ಏರಿಯಾಕ್ಕೆ ಬಂದು ಸ್ವಲ್ಪ ಔಷಧಿ ಹೊಡೀರಿ ಅಂತ. ತಪ್ಪಿಲ್ಲ, ನೀವು ಕೊಡ್ಬೋದು, ಭಾಳ ಇದೆ ಅಂತ. ಇಲ್ಲ ನಿಮ್ಮ ಮನೇಲಿ ಕೊಳಕು ಅಥವಾ ಕಳೆ ಹಿಡ್ಕೊಂಡು ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ಮನೇನ ಸ್ವಚ್ಛ ಬಟ್ಟೆಗಳನ್ನ ಹೆಂಗ್ ಬೇಕಂಗೆ ಬಿಸಾಕೋದು ಹಂಗೆ ಮಾಡಬೇಡಿ. ನೀಟಾಗಿಡ್ರಿ. ಅವು ಕ್ಲೀನಾಗಿ ನೀಟಾಗಿ ಇಟ್ಬಿಟ್ರೆ ಅಲ್ಲಿ ಹೋಗೋದೇ ಇಲ್ಲ. ಇಲ್ಲ ನಿಮ್ಮ ಶರ್ಟಿ ಮೇಲೆ ಬಂದು ಕುಂತಾರೆ, ವಾರ ಆದರೂ ಸ್ನಾನ ಮಾಡಿರಲ್ಲ, ಆ ಶರ್ಟ್ ಅಲ್ಲಿ ನೀಟಾಗಿರ್ತೀರಿ, ಆ ನಿಮ್ಮ ಬೇವ್ರ ವಾಸನೆಗೆ ಆ ಕೆಲಸಕ್ಕೆ ಅದೆಲ್ಲ ಬಂದು ಸೊಳ್ಳೆ ತಿಂಗಳು ಅಲ್ಲೇ ಬಿಡ್ತಾರೆ. ಹೌದು, ಇದೊಂದು ರೀಸನ್ನು. ಅರ್ಥಾತ್ ಈ ಕೆಲಸನ ಅವಾಯ್ಡ್ ಮಾಡಿ. ನೆಕ್ಸ್ಟ್, ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳನ್ನು ಸ್ವಚ್ಛವಾಗಿಡಿರಿ ಮತ್ತು ಬಳಸಿ. ನಾನು ಹೇಳಿದೆ ಎಲ್ಲಿ ಬೇಕಲ್ಲಿ ಯೂರಿನ್ಗೆ ಟಾಯ್ಲೆಟ್ಗೆ ಹೋಗೋದು ಬೇಡ. ನಿಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಡ್ಡಾಯವಾಗಿ ಇದ್ದೇ ಇರುತ್ತೆ, ನಿಮ್ಮ ಮನೆಗಳು ಇದ್ದೇ ಇರುತ್ತೆ. ಅಲ್ಲೇ ಹೋಗ್ಬಿಟ್ಟು ಸ್ವಚ್ಛವಾಗಿರಿ, ಮತ್ತೆ ನೀವು ಚೆನ್ನಾಗಿ ಬಳಸಿ. ಟಾಯ್ಲೆಟ್ ಅದಕ್ಕೆ ಹೋಗ್ತೀರಾ, ನೀರಾಗಿ ಹಾರ್ಪಿಕ್, ಡೆಟಾಲ್ ಏನೇನೋ ಹಾಕಿ ಒಟ್ಟು ಸ್ವಚ್ಛತೆಯಿಂದ ಕಾಪಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್. ಇನ್ನು ಉದ್ಯಮಗಳು, ಕಾರ್ಖಾನೆಗಳು ಎಲ್ಲ ನಿಮ್ಗೆ ಗೊತ್ತೇ ಇದೆ. ಅವುಗಳಿಂದ ಬರುವಂಥ ನೀರು, ಹೊಗೆ, ಗಾಳಿ ಇವುಗಳಿಂದ ನೀವು ಸ್ವಲ್ಪ ದೂರ ಇರಿ. ಹೊಗೆ ಇಲ್ಲದಿದ್ದರೆ ಪೈಪ್ಗಳನ್ನ ಹೀಟ್ ಮಾಡಬೇಕು, ಅಥವಾ ನೀರು ವೇಸ್ಟ್ ನೀರು ಬರ್ತಾ ಇದೆ ಅಂದರೆ ಸಪ್ರೇಟ್ ಕಾಲುವೆ ಮಾಡಿ ನಿಮ್ಮ ಊರುಗಳಿಗೆ ರೀಚ್ ಆಗೋದಂತೆ ಅಥವಾ ನಿಮ್ಮ ಊರಿಂದ ದೂರ ಇರುವಂತೆ ನೀವು ಅದನ್ನ ನೋಡ್ಕೋಬೇಕು, ಅಥವಾ ನೀವು ಸಹ ಪರಿಪಾಲನೆಯನ್ನು ಮಾಡಬೇಕು. ಇಷ್ಟು ಮಾಡಿದರೆ ನಿಮ್ಮ ಆರೋಗ್ಯ ಮತ್ತು ನಮ್ಮ ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ. ಅತ್ಯಂತ ಮುಖ್ಯವಾಗಿ ನಮ್ಮ ಮನೆಯ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕಂದ್ರೆ ನಾವು ಏನು ಮಾಡಬೇಕು? ಗಿಡ ಮರಗಳನ್ನ ಹೆಚ್ಚಾಗಿ ಸಾಕಿ ಬೆಳೆಸಿ. ಒಂದು ಮರದಿಂದ ಹೆಚ್ಚು ಕಡಿಮೆ ಒಂದು ಕುಟುಂಬಕ್ಕೆ ಒಂದು ಮರ ನೆರಳಾಗಿರುತ್ತೆ. ಅಂದ್ರೆ ನಿಮಗೆ ಒಳ್ಳೆ
ಆಹಾರಕ್ಕೆ ಬೇಕಾದ ಜೀರ್ಣಕ್ರಿಯೆ ಬೇಕಂತ ಆಮ್ಲಜನಕ ನಿಮಗೆ ಕೊಡುತ್ತೆ. ಅದಕ್ಕೆ ಬೇಕಾದಂಥ ಇಂಗಾಲದ ಡೈಆಕ್ಸೈಡ್ ನಮ್ಮಿಂದ ತಗೊಂಡ್ಬರ್ತದೆ. ಅರ್ಥ ಆಯ್ತಾ? ಸಾಧ್ಯವಾದಷ್ಟು ನೀವು ನಿಮ್ಮ ಮನೆಯ ಆಸ್ಪಾಸಲ್ಲಿ ಒಂದು ಮರ, ನಂದು ಅಂತ ಒಂದು ಮರ ಹಾಕಲಿ. ಒಂದು ಮನೆಗೆ ಒಂದು ಮರ ಇದೆ ಸಾಕು. ಯಾವುದೋ ಒಂದು ಮರ ಹಾಕಿ. ಅದು ಮತ್ತೆ ಮಾವಿನ ಮರನೇ ಬೇಕು, ಒಂದು ಹುಣಸೆ ಮರನೇ ಬೇಕು ಅನ್ಬೇಡಿ. ಯಾವುದೋ ಒಂದು ಮರ, ಅದು ನೆರಳಾಗಿರುತ್ತೆ, ಜೊತೆಗೆ ನಮಗೆ ತಂಪು ಕೊಡುತ್ತೆ, ನಮ್ಮ ಜೀವನ ಉಳಿಸುತ್ತೆ. ಆ ಜೀವನ ನಾವು ಉಳಿಸ್ತೀವಿ. ಯಾಕಂದ್ರೆ ನಮ್ಮ ಇಂಗಾಲ ಡೈಆಕ್ಸೈಡ್ ಅನ್ನ ಅದು ತಗೊಂಡು ಅದು ಆಹಾರವಾಗಿ ಪಡ್ಕೊಳ್ಳುತ್ತೆ. ನಾವು ವೇಸ್ಟ್ ನೀರು ಹಾಕ್ತೀವಲ್ಲ, ಅದು ಆಹಾರವಾಗಿ ಬಡ್ಕೊಳ್ತದೆ. ಎಲೆ ಅದೆಲ್ಲ ತಗೊಂಡು ರಾಶಿ ಮಾಡಿ ಬುಡಕಾಕ್ತೀವಲ್ಲ, ಅದು ಆಹಾರವಾಗಿ ತಗೊಳ್ತದೆ. ಯಾವ ಒಂದು ಕೊಡ ನೀರು ತಗೊಂಡು ಹಾಕ್ತಿರಲ್ಲ, ಅದು ಆಹಾರವಾಗಿ ಬಡ್ಕೊಳ್ತದೆ. ನಮಗೆ ನಾವು ಒಬ್ರು ಅದು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ನಾವು ಇಷ್ಟೂ ಜನಕ್ಕೆ, ನಮ್ಮಲ್ಲಿರುವಂತಹ ಇಷ್ಟೂ ಜನಕ್ಕೂ ನಮಗೆ ಒಳ್ಳೆ ಜೀವವನ್ನು ಕೊಡ್ತಾರೆ. ಇಷ್ಟು ಮಾಡಿದರೆ ನಮ್ಮ ಜೊತೆಗೆ ನಾವಲ್ಲದೆ ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ಸಮಾಜ ಇದೆಲ್ಲವೂ ಸಹ ಆರೋಗ್ಯವಾಗಿ ಇರುತ್ತೆ. ಅರ್ಥ? ಏನಾರ ಡೌಟ್ ಇದೆಯಾ? ಏನಾರ ಡೌಟ್ ಇದೆಯಾ? ನೀವು ನಿಮ್ಮ ಮನೆಯಲ್ಲೆಲ್ಲ ಮಾಡ್ಕೊಂತೀರಿ. ಮುಂದೆ ಸಾಧ್ಯವಾದಷ್ಟು ಸೊಳ್ಳೆ ತಿಂಗಳು ನೋಡೋದ್ರಿಂದ ದೂರ ಇರಿ. ಮತ್ತೆ ನಿಮ್ಮ ಮನೆಯನ್ನು, ಮುಖ್ಯವಾಗಿ ನಿಮ್ಮ ಮನೆಯನ್ನ ಸ್ವಚ್ಛವಾಗಿರಿ. ನಿಮ್ಮ ಶಾಲೆಯನ್ನ ಸ್ವಚ್ಛವಾಗಿರಿ. ಮರ ಗಿಡಗಳನ್ನ ಬೆಳೆಸಿ, ಒಳ್ಳೆಯ ಆಹಾರ ಸೇವನೆ ಮಾಡಿ, ಕೆಲಸ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಸ್ಕಿಪ್ಪಿಂಗ್ ಮಾಡಿ. ಆರೋಗ್ಯ ವೃದ್ಧಿ ಆಗೋದಕ್ಕೆ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಕ್ರಿಯೆಗಳನ್ನ ನೀವು ಮಾಡ್ತಾಗೆ ಆಟೋಮೆಟಿಕ್ ಬರುವಂತಹ ರೋಗಗಳು ನಿಮ್ಮಿಂದ ದೂರ ಹೋಗ್ತವೆ. ಶಾಲೆ ಬಿಟ್ಟು ಮಾಡೋದಲ್ಲ, ಶಾಲೆ ಬರಬೇಕು. ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ಓದಿನ ಜೊತೆಗೆ ಸರ್ ನೀವು ಹೇಳಿದ್ರ ಅಂತ ಹೇಳಿಬಿಟ್ಟು ಮತ್ತೆ ಬೆಳಿಗ್ಗೆ ಬರ ಅದೇ ಮಾಡೋದಲ್ಲ. ಓದುವಿನ ಜೊತೆಗೆ ನಮ್ಮ ದಿನನಿತ್ಯದ ಕರ್ತವ್ಯ ಅನ್ಕೊಂಬಿಡೋಣ. ಇದ್ದ ದಿನನಿತ್ಯದ ಕರ್ತವ್ಯನ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ನಮ್ಮ ಇಡೀ ಊರೇ ಆರೋಗ್ಯದಿಂದ ಕೂಡಿರುತ್ತೆ. ಮನೆಗಳು ಶೌಚಾಲಯಗಳು ಮಾಡಿಸ್ರಿ, ಮಲಮೂತ್ರ ವಿಸರ್ಜನೆ ಹೋಗ್ತಿರಲ್ಲ, ಸ್ವಲ್ಪ ನೀರು ಹಾಕಿ ಡೇಟಿಂಗ್ ಎಲ್ಲ ಮಾಡಿ ಜನರಾಗಿ ಎಲ್ಲಿ ಬೇಕಾದ್ರೂ ಉಳೋದು ಅವಾಯ್ಡ್ ಮಾಡಿ. ನೀವು ಬಸ್ ಸ್ಟ್ಯಾಂಡ್ ಕುಂತಿದ್ರೆ ಬಿಡಿ ಸೇರ್ತಿರ್ತಾರೆ, ಅವ್ರಿಗೆ ಹೇಳಿ ಅಜ್ಜ ಅಣ್ಣ ಸೇರ್ಬೇಡ, ದೂರ ಹೋಗಿ ಸೇದು. ಯಾಕಂದ್ರೆ ಒಂದು 10-15 ನಿಮಿಷ ಕುಂತಿರ್ತೀವಿ, ಸೇದ್ ಬಿಡ್ತಿರ್ತಾರೆ. ಆಮೇಲೆ ಅಲ್ಲೇ ವರ್ಷ ತಿಕ್ತಿರ್ತಾರೆ. ಅವನು ಸೇರಿದ್ದಿಲ್ಲ, ನಮ್ಮ ಸೇದರಿಗಿಂತ ಅದು ಹೊಗೆ ಕುಡಿಯೋದಕ್ಕೆ ಜಾಸ್ತಿ ರೋಗ. ಯಾಕೆ ಹೇಳಿ? ಎಳ್ಕೊಂಡು ಅವ್ನ ದೇಹದಿಂದ ಹೊರಗೆ ಬಿಡ್ತಾನೆ. ಅವನ ದೇಹದಲ್ಲಿ ಏನೇನು ಕಾಯಿಲೆ ಇದೆ ಯಾವನಿಗೆ ಗೊತ್ತು? ಹೋಗ್ತಾನೆ. ನಾವು ಅರ್ಧ ಹೇಳ್ಕೊಂತೀವಿ, ನಮ್ಮ ದೇಹಕ್ಕೆ ಹೋಗ್ತಾನೆ. ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಇನ್ನು ಮುಂದೆ ಈ ಸ್ಟಾರು ಬಿಡಾಕೊಂಡು ಮುಗಿದಿರ್ತಾರೆ, ಅವ್ರನ್ನ ಅವಾಯ್ಡ್ ಮಾಡಿ. ಬಿಡಿ ಸೇದರನ್ನ ಮಾಡಿ, ಮದ್ಯಪಾನ ಮಾಡೋರ್ನಿಂದಲೂ ದೂರ ಇದೆ. ಇವೆಲ್ಲವೂ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿ ಹೌದಾ? ಪರಿಪಾಲನೆ ಮಾಡ್ತೀರಿ ಎಲ್ಲರೂ? ಎಲ್ರಿಗೂ ಒಳ್ಳೇದಾಗಲ್ಲ ಅಂತೇಳಿ ಈ ತರಗತಿಯನ್ನು ಮುಖ್ಯಗೊಳಿಸ್ತೀವಿ.